ಕಾಂಗ್ರೆಸ್ನಲ್ಲಿ ಶಾಸಕರು ಸಚಿವರ ಮಧ್ಯೆ ಅಸಮಾಧಾನ. ಇಬ್ಬರ ಅಸಮಾಧಾನಕ್ಕೆ ಬ್ರೇಕ್ಗೆ ಸಿಎಂ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಕ್ಷೇತ್ರಗಳ ಅಭಿವೃದ್ಧಿಗೆ ಸಚಿವರ ಮುಂದೆನೇ ಚರ್ಚೆ. ಈ ಹಿಂದೆ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ರು. ಹೀಗಾಗಿ ಶಾಸಕರ ಸಭೆಯಲ್ಲೇ ಸಮಸ್ಯೆ ಆಲಿಸೋದಕ್ಕೆ ಮುಂದಾಗಿರುವಂತಹ ಸಿಎಂ ಸಭೆಯಲ್ಲಿ ಸಂಬಂಧಪಟ್ಟ ಸಚಿವರು ಇರಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಇದರ ನಡುವೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಿರಿಯ ಶಾಸಕರ ಬೇಸರ ಬೇರೆ. ಆದ್ರಿಂದ ಹಿರಿಯ ಶಾಸಕರ ಅಭಿಪ್ರಾಯ ಪಡೆದು ಸಚಿವರಿಗೆ ಸಿಎಂ ಸೂಚನೆ. ನೋಡಿ, ಕೆಲ ಸಚಿವರೇನಿದ್ದಾರೆ ಶಾಸಕರಿಗಿಂತ ಕಿರಿಯರಿರ್ತಾರೆ. ಆದ್ರೂ ಕೂಡ ಶಾಸಕರು ಏನ್ ಸಮಸ್ಯೆ ತೆಗೆದುಕೊಂಡು ಬರ್ತಾರೆ ಅಂತವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸಚಿವರು ವಿಫಲರಾಗಿದ್ರು ಅನ್ನೋದು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರ ಆಡಳಿತದಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದ್ವು. ಪದೇ ಪದೇ ನಾವು ಸಚಿವರ ಮನೆಗೆ ಅಲ್ದಾಡ್ಬೇಕು, ಕಚೇರಿಗೆ ಅಲ್ದಾಡ್ಬೇಕು, ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ, ಶಾಸಕರು ಹಿರಿಯರಿದ್ರು ಕೂಡ ಅವರ ಸಮಸ್ಯೆಗಳಿಗೆ ಕಿವಿಗೊಡ್ತಾ ಇಲ್ಲ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಸಚಿವರು ಶಾಸಕರು ಮುಖಾಮುಖಿಯಾಗಿ ಕೂತು ಚರ್ಚೆ ಮಾಡಬೇಕು, ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿರೋದು. ಆ ಮೂಲಕ ಏನ್ ಸಮಸ್ಯೆ ಏನೋ ಇದೆ ಅನ್ನೋದು ಸಿಎಂಗೂ ಗೊತ್ತಾಗುತ್ತೆ, ಶಾಸಕರ ಸಮಸ್ಯೆ ಬಗ್ಗೆ ಸಚಿವರಿಗೂ ಗೊತ್ತಾಗುತ್ತೆ. ಸಚಿವರು ಆ ಸಮಸ್ಯೆಗಳನ್ನ ಎಷ್ಟು ದಿನಗಳ ಒಳಗಾಗಿ ಬಗೆಹರಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಆಕ್ಷನ್ ತೆಗೆದುಕೊಂಡಿದ್ದಾರೆ, ಅವ್ರು ಭೇಟಿ ಕೊಟ್ಟಿದ್ದಾರಾ ಇಲ್ವಾ, ಸಮಸ್ಯೆಗಳನ್ನ ನೋಡಿದ್ದಾರಾ ಇಲ್ವಾ, ಅದು ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮತ್ತೊಂದು ಕಡೆ ಹಿರಿಯ ಶಾಸಕರೇನಿದ್ದಾರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದನಕ್ಕೂ ಬರಲಿಲ್ಲ, ಅವರು ದೂರ ಉಳ್ಕೊಂಡಿದ್ದಾರೆ. ಅವರನ್ನ ಹೆಂಗ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಿದೆ.